ನಮಸ್ತೆ. ಇಂದು ನಾವು ದುಬೈಗೆ ಬಂದಿದ್ದೇವೆ. ದುಬೈನಲ್ಲಿ ಹಿಂದೂ ಟೆಂಪಲ್ ಇದೆ, ಜೊತೆಗೆ ಸಿಖ್ನ ಗುರುದ್ವಾರ ಇದೆ, ಜೊತೆಗೆ ಕ್ರಿಶ್ಚಿಯನ್ಸರ ಚರ್ಚು ಸಹ ಇದೆ. ಕಳೆದ ಬಾರಿ ನಿಮ್ಗೆ ಅಬುದಾಬಿ ಕರ್ಕೊಂಡು ಹೋಗಿದೆ, ಬಾರಿ ದುಬೈಯಲ್ಲೇ ಇದೆ. ಪ್ರಾಯಶಃ ಎಲ್ಲ ನೋಡಿರ್ತೀರ ಅಬುದಾಬಿದು ಹಿಂದೂ ಟೆಂಪಲ್. ಬಟ್ ದುಬೈದು ಟೆಂಪಲ್ ಹೇಗಿದೆ ಅನ್ನೋದು ಹೊರಗಡೆನೇ ತೋರಿಸ್ತೀನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ನಮಗೆ ಯಾವುದೇ ಥರ ಪರ್ಮಿಷನ್ಸ್ ಇಲ್ಲ. ಈಗಾಗಲೇ ನಾನು ಅಲ್ಲಿ ಹೋಗಿ ಬಂದಿದ್ದೇನೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ದುಬೈದು ಟೆಂಪಲ್. ಕಾಲಿಡಕ್ಕೆ ಆಗ್ತಿಲ್ಲ, ಬರೀ ಕಾಲು ನೋಡಿ ಹೆಂಗೆ ಕುಂತಾ ಇದೀವಿ ಎಲ್ಲರೂ. ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಟೆಂಪಲು. ಒಳಗಡೆ ನಿಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಹೊರಗಡೆಯಿಂದ ನಾವೇನೇ ವಿಡಿಯೋ ಮಾಡೋ ಹೊರಗಡೆನೇ ಮಾಡ್ಬೋದು, ಅಷ್ಟೇ ಪರ್ಮಿಷನ್ ಇರೋದು. ಸುಡ್ತಾ ಇದೆ ಇಲ್ಲಿ ನೋಡಿ, ವಿಡಿಯೋಗ್ರಾಫಿ. ಇದು ದೇವಸ್ಥಾನದ ಹೊರಗಿನ ನೋಟ. ಒಳಗಿಂದ ವಿಡಿಯೋ ಮಾಡೋಕ್ಕೆ ಆಯ್ಕೆಗಳಿಲ್ಲ, ಆದಷ್ಟು ಒಳಗಡೆನೇ ತೋರಿಸ್ತೀನಿ ನಿಮಗೆ. ನೋಡಿ, ಗಂಟೆ ಇದೆ, ದೇವರ ಬಾಗಿಲಿದೆ, ಇಲ್ಲಿ ಸುತ್ತ ಮರಗಳು. ಇಲ್ಲಿ ನೋಡಿ, ಹಿಂದೂ ಟೆಂಪಲ್ ಅಂತ ಕಾಣ್ತಿದೆಯಾ ನಿಮಗೆ. ಜೊತೆಗೆ ಶ್ರೀಚಕ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ದೇವಸ್ಥಾನದ ಮೂಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇನ್ನು ನಿಮಗೆ ಹೊರಗಡೆಯಿಂದ ಹೋಗ್ತಾ ನಿಮಗೆ ಸಿಖ್ನ ಗುರುದ್ವಾರ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಈಗಾಗಲೇ ಎಲ್ಲರೂ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವು ದರ್ಶನ ಮಾಡ್ಕೊಬಂದು. ಒಳಗಡೆ ನಿಮಗೆ ಅಷ್ಟ ದೇವರುಗಳಿದ್ದಾರೆ: ಲಕ್ಷ್ಮೀನಾರಾಯಣ, ಗಣಪತಿ, ಸರಸ್ವತಿ, ಈಶ್ವರ, ಕಾಲಭೈರವ. ಇದ್ರ ಒಳಗಡೆ ಒಂದು ಸಿಖ್ದು ಗುರುದ್ವಾರ ಇದೆ. ನಿಮ್ಗಲ್ಲಿ ಕಾಣ್ತಿದೆಯಲ್ಲ, ಅದೇ ಇದು ನೋಡಿ. ನಿಮ್ಗೆ ಬಾಗಿಲು ಕಾಣ್ತಾ ಇದೆಯಾ? ಭಾಗ 2ರಲ್ಲಿ ನಾನು ಗುರುದ್ವಾರ ತೋರಿಸ್ತಾ ಬರ್ತೀನಿ. ಚರ್ಚ್ಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಇಲ್ಲಿಂದನೇ ಇರ್ಬೋದು, ಬಟ್ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆ ನನಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಒಳಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇದು ಚರ್ಚ್ ಏರಿಯಾ ಕಂಪ್ಲೀಟು. ಇಲ್ಲಿ ನೋಡ್ತಿದ್ದೀರಲ್ಲ, ಯೇಸು ದೇವರಿದ್ದಾರೆ. ಬಂದಾಗ ಇಲ್ಲಿರತಕ್ಕಂಥದ್ದು ಗುರುದ್ವಾರ, ಸಿಖ್ಖರ ಪವಿತ್ರ ಗುರುದ್ವಾರ. ದುಬೈಗೆ ಯಾರು ಬರ್ತೀರಾ, ದುಬೈಯಿಂದ ಒಂದು 40 ನಿಮಿಷ ಜರ್ನಿ ಇದೆ ಈ ಗುರುದ್ವಾರಕ್ಕೆ ಬರೋಕ್ಕೆ. ಸಿಖ್ಖರ ಗುರುದ್ವಾರದ ವಿಶೇಷ ಅಂದರೆ ಗುರುಗಳ ಆಶೀರ್ವಾದ ತೆಗೆದುಕೊಂಡ ನಂತರ ಅವರು ಊಟದ ವ್ಯವಸ್ಥೆಯನ್ನು ಕೊಡ್ತಾರೆ. ಸೊ ನಾವೀಗಾಗಲೇ ಊಟದ ಭೋಜನ ಸಹ ಮಾಡಿದ್ವಿ, ಅಲ್ಲಿ ಗುರುಗಳ ಆಶೀರ್ವಾದನೂ ಪಡೆದ್ವಿ. ಆದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಎಲ್ಲೂ ಆಯ್ಕೆಗಳಿಲ್ಲ, ಯಾಕಂದರೆ ಅವ್ರ ಪವಿತ್ರವಾದ ಮಾತು ಹೇಳೋದು ಊಟ ಆಗಲಿ ಪ್ರಾರ್ಥನೆ ಮಾಡಬೇಕಾದ್ರೆ ವಿಡಿಯೋ ಮಾಡಬಹುದು, ಅಷ್ಟು ಒಳ್ಳೆಯದಲ್ಲ ಅಂತ. ಇದು ಸಂಪೂರ್ಣ ಗುರುದ್ವಾರ. ಆಲ್ರೆಡಿ ಟೆಂಪ್ರೇಚರ್ ಒಂದು 42 ತನಕ ಇದೆ. ಇಲ್ಲಿ ನೋಡಿ, ಸಸ್ಯಗಳಿದೆ, ಗಿಡ ಮರಗಳಿದೆ, ಎಲ್ಲ ಜನಗಳು ಬರ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ, ಇದೆಲ್ಲ ಇಲ್ಲಿನ ಮಹಾರಾಜರು, ಇಲ್ಲಿನ ಸಂಸ್ಥಾನದ ಮಹಾರಾಜರು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಸರ್ವಧರ್ಮಗಳಿಗೂ ನಮ್ಮ ದೇಶದಲ್ಲಿ ಹೇಗೆ ಕೊಡ್ತೀವೋ ಅದೇ ಥರ ಇಲ್ಲೂ ಕೊಟ್ಟಿದ್ದಾರೆ. ಇದೇ ಗುರುದ್ವಾರ, ಸಂಪೂರ್ಣ ಗುರುದ್ವಾರ ಚಿತ್ರ ತೋರಿಸಿದ್ದೇನೆ. ಯಾರ್ಯಾರು ದುಬೈ ಬರ್ತಾ ಇದ್ದಾರೆ ಎಲ್ಲರೂ ಬಂದು ಹೋಗಿ ಈ ಸ್ಥಳಗಳಿಗೆ ಮರಿಬೇಡಿ. ಥ್ಯಾಂಕ್ ಯು.